ಸಿಗೋದು ಒಂದೇ ಟಿವಿ ವಿಸಿಟಿವಿ ನಮ್ಮ ವಿಸಿಟಿವಿ ನಮ್ಮ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ರು. ಇದರಲ್ಲಿ 2 ಟೀಮ್ಗಳಾಗಿ ಇಲ್ಲಿ ವಿಂಗಡಣೆ ಆಗಿತ್ತು. ಒಂದು ಟೀಮು ಗಿಲ್ಲಿಯವ್ರ ಟೀಮು, ಇನ್ನೊಂದು ಟೀಮು ಅಶ್ವಿನಿಯವ್ರ ಟೀಮು. ಇದರಲ್ಲಿ ಒಂದು ಟೀಮಲ್ಲಿ ಗಿಲ್ಲಿಯವರು, ಕಾವ್ಯ ಅವರು, ರಘು ಅವರು, ಧನುಷ್ ಅವರು, ಚೈತ್ರ ಅವರು, ರಜತ್ ಅವರು ಇದ್ದರೆ, ಇನ್ನೊಂದು ಟೀಮಲ್ಲಿ ಬಂದುಬಿಟ್ಟು ಇಲ್ಲಿ ಅಶ್ವಿನಿ ಅವರು ಮತ್ತು ರಕ್ಷಿತಾ ಅವರು, ಮಾಳು ಅವರು, ಸ್ಪಂದನ ಅವರು, ಸೂರಜ್ ಅವರು, ಧ್ರುವಂತ್ ಅವರು. ಪ್ರತಿ ವಾರನೂ ಕೂಡ ಒಂದು ಪ್ರಮೋಷನ್ ವಿಡಿಯೋ ಇದ್ದೇ ಇರುತ್ತೆ. ಈ ಒಂದು ಚಟುವಟಿಕೆ ಅಂದರೆ ಏನೊಂದು ಟಾಸ್ಕ್ ಕೊಟ್ಟಿದ್ರು, ಇದು VGTV ಅವ್ರ ಕಡೆಯಿಂದ ಕೊಟ್ಟಿದ್ರು. ಒಂದು ಸಾಂಗ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ಬಿಟ್ಟು ವಿಡಿಯೋದಲ್ಲಿ ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿ ಇಲ್ಲಿ ಸಾಂಗ್ನ ಕ್ರಿಯೇಟ್ ಮಾಡಿದ್ರು ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರ ಟೀಮು ಮತ್ತು ಅಶ್ವಿನಿಯವ್ರ ಟೀಮು ಎರಡೂ ಕೂಡ ಬೊಂಬಾಟಾಗಿ ಎಕ್ಸಲೆಂಟಾಗಿ ಇಲ್ಲಿ ಮಾಡಿತ್ತು. ಯಾಕಂತಂದರೆ ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಯಾವುದಾದ್ರು ಒಂದು ತಂಡ ಇಲ್ಲಿ ಗೆಲುವು ಇವ್ರಿಗೆ ಅಂತ ಹೇಳ್ತಾರಲ್ಲ, ಇಲ್ಲಿ ಗಿಲ್ಲಿಯವ್ರ ತಂಡ ಇಲ್ಲಿ ಗೆದ್ದಿದೆ. ಮತ್ತು VGTV ಕಡೆಯಿಂದ ಇವ್ರಿಗೊಂದು ಗಿಫ್ಟ್ ವೋಚರ್ ಏನಪ್ಪ ಅಂತಂದರೆ ಟಿವಿನ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಗಿಲ್ಲಿಯವ್ರಿಗೆ, ಕಾವ್ಯ ಅವ್ರಿಗೆ, ರಘು ಅವ್ರಿಗೆ, ಧನುಷ್ ಅವ್ರಿಗೆ, ಚೈತ್ರ ಅವ್ರಿಗೆ, ರಜತ್ ಅವ್ರಿಗೆ ಎಲ್ರಿಗೂ ಕೂಡ ಇಲ್ಲಿ ಟಿವಿನ ಭರ್ಜರಿಯಾಗಿ ಬಂಪರ್ ಆಗಿ ಗಿಫ್ಟ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಸಖತ್ ಖುಷಿಯಾಗಿದೆ ಅಂತ ಇಲ್ಲಿ ಕೂಡ ಹೇಳಿದ್ರು. ಸಾಂಗ್ ಅಂತೂ ತುಂಬ ಚೆನ್ನಾಗಿ ಎರಡೂ ತಂಡದವರು ಕೂಡ ಇಲ್ಲಿ ಮಾಡಿದರು. ಅದರಲ್ಲಿ ತುಂಬ ಚೆನ್ನಾಗಿ ಒಂದು ಸ್ವಲ್ಪ ಪಂಚಿಂಗ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ತುಂಬ ಚೆನ್ನಾಗಿ ಸಾಂಗ್ನ ಕ್ರಿಯೇಟಿವ್ ಆಗಿ ಇಲ್ಲಿ ಕ್ರಿಯೇಟ್ ಮಾಡಿದ್ರು. ಅದಕ್ಕೋಸ್ಕರನೇ ಗಿಲ್ಲಿಯವ್ರ ತಂಡ ಇಲ್ಲಿ ವಿನ್ ಆಗಿದೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.